ನಾನಾಗಲೇ ಉಲ್ಲೇಖ ಮಾಡಿದಂಗೆ ಒಂದು ಪ್ರಕರಣ ಇನ್ನು ತನಿಖೆ ಆಗಬೇಕಾಗಿರೋದು, ಇನ್ನೊಂದು ಪ್ರಕರಣ ಚಾರ್ಜ್ ಶೀಟ್ ಹಂತದಲ್ಲಿರೋದು. ತನಿಖೆ ಆಗಬೇಕಾಗಿರೋ ಪ್ರಕರಣದಲ್ಲಿ ಎಸ್ ಅಂತ ಹೇಳುವಂಥವರು ತನಿಖೆ ಆಗಿ ಚಾರ್ಜ್ ಶೀಟ್ ಸಲ್ಲಿಕೆ ಹಂತಕ್ಕೆ ಬಂದಿರುವಂಥ ಪ್ರಕರಣಕ್ಕೆ 9 ತಿಂಗಳಿಂದ ಮಾತಾಡಿಲ್ಲ, ನಿನ್ನೆ ಮಾತಾಡೋದಕ್ಕೆ ಆರಂಭ ಮಾಡಿದ್ದಾರೆ. ಪ್ರಣೋತ್, ಬಿಗಿನಿಂಗ್ ಆಫ್ ದ ಸ್ಟೋರಿ. ಇವತ್ತು ನಾವು ಯಾವ ಸಬ್ಜೆಕ್ಟ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಯಾವ ಸಬ್ಜೆಕ್ಟ್ ಬಗ್ಗೆ ಇಡೀ ರಾಜ್ಯ ದೇಶ ಡಿಸ್ಕಷನ್ ಮಾಡಲಿಕ್ಕೆ ಶುರು ಮಾಡಿದೆ, ಯಾವ ಕುಮಾರಸ್ವಾಮಿ ಅವರ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನನ್ನು ನಾವು ಇವತ್ತು ಯಾಕೆ ಕೊಟ್ಟಿಲ್ಲ ಅಂತ ಕ್ವಶನ್ ಮಾಡ್ತಾ ಇದ್ದೀವಿ. ಫಾರ್ ಯುವರ್ ಇನ್ಫಾರ್ಮೇಷನ್, ಈ ಸ್ಟೋರಿಯನ್ನು ಪವರ್ ಟಿವಿ ಎತ್ಕೊಳ್ಳುವವರೆಗೆ ಈವನ್ ಐ ಡೋಂಟ್ ಥಿಂಕ್ ಸೊ ಈವನ್ ಸ್ಟೇಟ್ ಗವರ್ಮೆಂಟ್ ನೋ ಇಟ್. ಇವನು ಡಿ ಕೆ ಶಿವಕುಮಾರ್ ಅಲ್ಲ, ಸ್ಟೇಟ್ ಇಂಟೆಲಿಜೆನ್ಸಿಗೂ ಈ ಒಂದು ಮೆಸೇಜ್ ಇರಲಿಲ್ಲ. ಇಂಥದ್ದು ಒಂದು ಪ್ರಾಸಿಕ್ಯೂಷನ್ ಕೇಳಿದ ಗವರ್ನರ್ ಹತ್ರ ಕೇಳಿದ ಒಂದು ಪೆಂಡಿಂಗ್ ಇದೆ ಅಂತ. ದಿಸ್ ಎಂಟೈರ್ ಎಪಿಸೋಡ್ ಇವತ್ತು ಏನಿದೆ, ನಮ್ಮ ಒಂದು ಎಪಿಸೋಡ್ ಮೇಲೆ ಈ ಒಂದು ಸ್ಟೋರಿ ಇವತ್ತು ಇಡೀ ಕರ್ನಾಟಕ, ರಾಜ್ಯಾದ್ಯಂತ, ದೇಶಾದ್ಯಂತ ನಿಂತ್ಕೊಂಡಿದೆ. ನಂಬರ್ 1, ಈಗ ಸಿದ್ದರಾಮಯ್ಯನವರು, CM ಸಿದ್ದರಾಮಯ್ಯನವರು ಹೇಳಿದ ಪ್ರಕಾರ ರಾಜ್ಯಪಾಲರ ಹುದ್ದೆ ಸಂವಿಧಾನಾತ್ಮಕವಾದ ಒಂದು ಹುದ್ದೆ. ಹಿ ಕಮ್ಸ್ ಅಂಡರ್ ರಾಷ್ಟ್ರಪತಿಯವರ ಅಂಡರಲ್ಲಿ ಅವರು ಬರ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತು. ನಾವು ಈ ಪ್ರಾಸಿಕ್ಯೂಷನ್ ಅಂತ ಬೊಬ್ಬೆ ಹೊಡಿತಾ ಇದ್ದಾಗ ಕೆಲವರಿಗೆ ಎಲ್ಲೋ ಅದು ತಪ್ಪಿ ಪ್ರಾಸ್ಟಿಟ್ಯೂಷನ್ ಅಂತ ಕೇಳುವಂಗೆ ಆಗ್ಬಿಟ್ಟಿದೆ. ಪ್ರಾಸಿಕ್ಯೂಷನ್ ಆ್ಯಂಡ್ ಪ್ರಾಸ್ಟಿಟ್ಯೂಷನ್ ದರ್ ಇಸ್ ಎ ಲಿಟಲ್ ಡಿಫ್ರೆನ್ಸ್. ಪ್ರೊನೌನ್ಸಿಯೇಷನ್ ಸ್ವಲ್ಪ ಅಪ್ಪಿತಪ್ಪಿ ಹೋದರೂ ಅದು ಇನ್ನೊಂದು ಕಡೆಗೆ ಹೋಗುವಂಥ ಸ್ಥಿತಿ ಬಂದಿದೆ. ದ ಸೇಮ್ ವೇ ಒಂದು ಸಂವಿಧಾನಾತ್ಮಕ ಹುದ್ದೆಯನ್ನು ಕ್ವಶನ್ ಮಾಡಬಹುದಾ, ಅಥವಾ ಅವರ ಏನು ಕಾರ್ಯವೈಖರಿ ಇದೆ ಅದು ಜನಗಳಿಗೆ ಮತ್ತು ಜನಸಾಮಾನ್ಯರಿಗೆ ಮತ್ತು ಯಾರಿಗೂ ಡೌಟ್ ಬರುವ ರೀತಿಯಲ್ಲಿ ಇರಬಹುದಾ ಎನ್ನುವಂತಹ ಒಂದು ಚರ್ಚೆ ಇವತ್ತಾಗಬೇಕಾಗಿತ್ತು. ನಂಬರ್ 1, ಎಲ್ಲೋ ಸಂವಿಧಾನಾತ್ಮಕದ ಹುದ್ದೆ ಏನಿದೆ, ರಾಜ್ಯಪಾಲರ ಹುದ್ದೆ ಏನಿದೆ, ರಾಜ್ಯಪಾಲರ ಆಫೀಸ್ ಎಲ್ಲೋ ದಾರಿ ತಪ್ತಾ ಇದೆ ಅನ್ನೋದಕ್ಕೆ ಈ ಹೇಳಿಕೆಗಳನ್ನು ಹೇಳಿದಾಗ ಒಂಥರ ಜನರಿಗೂ ಗೊಂದಲ ಉಂಟಾಗ್ತಾ ಇರುವುದಂತೂ ಸತ್ಯ. ದರ್ ಇಸ್ ನೋ ಅದರ್ ಗೋ. ನಾನು ಈಗ ಸಿದ್ದರಾಮಯ್ಯನವರ ಮಾತಿನ ಮೊದಲು ಐ ಟಾಕ್ ಅಬೌಟ್ ಈ ಕೇಸ್ ಏನಿದೆ ಅಂತ. ಈಗಿನ ಏನು ಉಕ್ಕು ಮತ್ತು ಕೈಗಾರಿಕಾ ಮಂತ್ರಿಯಾಗಿರುವಂತಹ ಕುಮಾರಸ್ವಾಮಿಯವರು, ಅವರು ಚೀಫ್ ಮಿನಿಸ್ಟರ್ ಮಾಡಿದ್ದಂತಹ ಒಂದು ಕೆಲಸಕ್ಕೆ ಸುಪ್ರೀಂ ಕೋರ್ಟ್ ಆದೇಶ ಕೊಡುತ್ತೆ, ಇದನ್ನು SIT ಮುಖೇನ ನೀವು ಇನ್ವೆಸ್ಟಿಗೇಷನ್ ಮಾಡಲೇಬೇಕು. ಇದರ ಮೇಲೆ ಕೆಲವು ಟ್ರೈ ಆಗುತ್ತೆ. ನಂಬರ್ 1 ವಿನೋದ್ ಗೋಯಲ್ ಅಂತ ಏನು ಇರ್ತಾರೆ, ಅವರು ಕ್ವಾಶಿಗೆ ಹೋಗಿ ಸುಪ್ರೀಂ ಕೋರ್ಟ್ವರೆಗೆ ಹೋಗಿ ಅದು ಅಲ್ಲಿನೂ ರಿಜೆಕ್ಟ್ ಆಗಿ ಕ್ವಾಶು ಆಗದ ಕೇಸ್ ಇದು. ಮಾನ್ಯ ಶ್ರೀ 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 ಅವರಿಗೆ ಈಗ ಅವರ ಜನಾಂಗದವರೇ ಬಂದು ನಿಂತ್ಕೊಂಡ್ಬಿಡ್ತಾರೆ, ನಮ್ಮವರಿಗೆ ಮರ್ಯಾದೆ ಕೊಡ್ರಿ, ಅವರು ಒಕ್ಕಲಿಗರಿಗೆ ಹುಟ್ಟಿದ್ದಾರೆ ಅಂತ. ಓಕೆ, ನಾವು ಅವರನ್ನು ಮರ್ಯಾದೆ ಕೊಟ್ಟೆ ಮಾತಾಡುವ. ಶ್ರೀ 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 ಕುಮಾರಣ್ಣನವರು, ಮಾನ್ಯ ಪೂಜ್ಯ ಕುಮಾರಣ್ಣನವರು ಜನಗಳಿಗೆ ಕಂಪ್ಲೀಟಾಗಿ ಮೀಡಿಯಾದ ಎದುರುಗಡೆ ಕೂತ್ಕೊಂಡು ದಾರಿ ತಪ್ಪಿಸ್ತಾ ಇದ್ದಾರೆ. ನಂಬರ್ 1 ಅವ್ರು ಹೇಳೋದು, ಫಸ್ಟ್ ಅವರು ನಮ್ಮ ಎಪಿಸೋಡ್ ಆದಮೇಲೆ ಹೇಳಿದರು, ಡೆಲ್ಲಿಯಲ್ಲಿ ಇದೇ ಸುಮಾರಣ್ಣ, ಇದು ನಾವು ಮಾಡಿದ್ದಲ್ಲ, ಅಧಿಕಾರಿಗಳು ಮಾಡಿದ್ದಾರೆ, ಅದಕ್ಕೆ ನಾನೇನು ಮಾಡಬೇಕು, ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿದರು. ಮೊನ್ನೆ ಬೆಂಗಳೂರಿನ ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳ್ತಾರೆ, ಅದು ಸುಪ್ರೀಂ ಕೋರ್ಟಲ್ಲಿ ಮುಗಿದೋಗಿದೆ, ಅದಕ್ಕೆ ಯಾವುದೇ ಪ್ರಾಸಿಕ್ಯೂಷನ್ ಸ್ಯಾಂಕ್ಷನ್ಗಳು ಬೇಡ, ಅದು ಯಡಿಯೂರಪ್ಪನವರು ಮಾಡಿದ್ದು, ನಾನು ಮಾಡಿದ್ದು ಮತ್ತು SM ಕೃಷ್ಣ ಮಾಡಿದ್ದು ಒಂದೇ ಅಂತ ಆಗಿದೆ, ಅದು ಏನು ಇಲ್ಲವೇ ಇಲ್ಲ, ಅದಕ್ಕೆ ಪ್ರಾಸಿಕ್ಯೂಷನ್ ಅಗತ್ಯ ಇಲ್ಲ, ನಾನು ಸತ್ಯ ಹರಿಶ್ಚಂದ್ರ ಅಂತ ಹೇಳ್ಬಿಟ್ರು ಅವರು. ನಾವು ಐ ವಿಲ್ ಟೆಲ್ ಯು ಹಿಯರ್, ಜನಸಾಮಾನ್ಯರಿಗೆ ಹೇಳ್ತಾ ಇದ್ದೀನಿ, ಇದು ಶುದ್ಧ ಸತ್ಯ ಹರಿಶ್ಚಂದ್ರನ ಬಾಯಲ್ಲಿ ಅಲ್ಲ, ಕುಮಾರಣ್ಣನ ಬಾಯಲ್ಲಿ ಬಂದ ಶುದ್ಧ ಸುಳ್ಳು. ಯಾಕೆ ಸುಳ್ಳು ಅಂತ ಹೇಳ್ತಾ ಇದ್ದೀನಿ ಅಂದರೆ, ದರ್ ಈಸ್ 3 ಕೇಸ್, ಇಟ್ ಈಸ್ ನಾಟ್ 1 ಕೇಸ್. ಅವರು ಮಾತಾಡ್ತಾ ಇರುವ ಕೇಸು ಯಾವುದಿದೆ, ಜಂತಕಲ್ ಮೈನಿಂಗ್ ಕೇಸನ್ನು ಅವರು ಮಾತಾಡ್ತಾ ಇದ್ದಾರೆ. ಜಂತಕಲ್ ಮೈನಿಂಗ್ ಕೇಸಲ್ಲೂ 2 ಕೇಸು ಮಾನ್ಯ ಕುಮಾರಸ್ವಾಮಿಯವರ ಮೇಲೆ ಇದೆ. ಅದು ಒಂದು ಕೇಸು ಅಲ್ಲಿ ಇರುವ ಸಾವಿರಾರು ಮೆಟ್ರಿಕ್ ಟನ್ ಏನು ಅದಿರಿದೆ ಅದನ್ನು ಎತ್ತಿದಂತಹ ಕೇಸು. ಇನ್ನೊಂದು ಕೇಸು ಜಂತಕಲ್ ಮೈನಿಂಗ್ನಲ್ಲಿರುವ ಒಂದು ಕಂಪನಿಯ ಲೈಸೆನ್ಸನ್ನು ತಗೊಂಡೋಗಿ ಲೀಸನ್ನು ಮಾಡಿ ಅದನ್ನು ಹೊಸಪೇಟೆಗೆ ತಗೊಂಡು ಬಂದು ಅದೇ ನಕ್ಷೆಯನ್ನು ಕೂರಿಸಿದಂತಹ ಕೇಸು. ಅದರಲ್ಲಿ ಗಂಗಾರಾಮ್ ಬಡೇರಿಯಾ ಅಂತ IAS ಆಫೀಸರು ತನ್ನ ಕಡತದಲ್ಲಿ ಮುಖ್ಯಮಂತ್ರಿಯಾದಂತಹ ಕುಮಾರಸ್ವಾಮಿಯವರು ನಮಗೆ ಫೋರ್ಸ್ ಮಾಡಿ ಅವರ ಆಫೀಸಿನ ಒತ್ತಡದಿಂದ ನಾನು ಈ ಇಲ್ಲೀಗಲ್ ಕೆಲಸವನ್ನು ಮಾಡಿದ್ದೇನೆ ಅನ್ನುವ ಶರ ಬರೆದಿಟ್ಟ ಒಂದು ಕೇಸು. ಆ ಕೇಸಲ್ಲಿ ಕುಮಾರಸ್ವಾಮಿ ಅವರು ಇವತ್ತು ಹೇಳ್ತಾ ಇರೋದು ನನ್ನನ್ನು ಕೈ ಬಿಡಲಾಗಿದೆ ಅನ್ನುವಂತಹ ಒಂದು ಕೇಸು ಬಿಟ್ಟರೆ ಅವರು ಸಾಯಿ ವೆಂಕಟೇಶ್ವರ ಮೈನಿಂಗ್ ವಿಷಯದಲ್ಲಿ ಮಾತಾಡಲ್ಲ. ಆ್ಯಂಡ್ ಈಸ್ ಕ್ಲಿಯರ್ಲಿ ಮಿಸ್ಲೀಡಿಂಗ್ ಎಂಟೈರ್ ಪ್ರೆಸ್ ಆಫ್ ಇಂಡಿಯಾ, ಎಂಟೈರ್ ಜನರನ್ನು ಫೂಲ್ ಮಾಡ್ತಾ ಇದ್ದಾರೆ.
ಈಗ ಈ ವಿಷಯಕ್ಕೆ ಬಂದಾಗ ಕ್ರೈಮ್ ನಂಬರ್ 16 2014 ವಿಷಯಕ್ಕೆ ಬಂದಾಗ ಕುಮಾರಸ್ವಾಮಿ ಅವರ ಮೇಲೆ ಇನ್ವೆಸ್ಟಿಗೇಷನ್ ಆಗಿಬಿಟ್ಟು ಇಟ್ ಈಸ್ ಪ್ರೂವ್ಡ್ ಈಸ್ ಇನ್ ದ ಅಂಡರ್ ಸೆಕ್ಷನ್ ಆಫ್ 420, 465, 468 ಆ್ಯಂಡ್ 409 ಆ್ಯಂಡ್ 120B ಕಾನ್ಸ್ಪಿರೆನ್ಸಿ ಮಾಡಿ ಇಡೀ ಮೈನಿಂಗನ್ನು 550 ಎಕರೆಯನ್ನು ಡುಪ್ಲಿಕೇಟ್ ಕಂಪನಿ ಕ್ರಿಯೇಟ್ ಮಾಡಿ, ಅಪ್ಲಿಕೇಶನ್ ಹಾಕದ ಕಂಪನಿಯನ್ನು ಕ್ರಿಯೇಟ್ ಮಾಡಿ, ಡುಪ್ಲಿಕೇಟ್ ಓನರನ್ನು ಕ್ರಿಯೇಟ್ ಮಾಡಿ, ತನ್ನ ಕೈಯಿಂದಲೇ ತಾನು ಬರೆದಂತಹ ಸಹಿ ಹಾಕಿದಂತಹ ಕಡತದಲ್ಲಿ ಇವರು ಪ್ರೂವ್ಡ್ ಗಿಲ್ಟಿ ಅಂತ SIT ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಇವರನ್ನು ಪ್ರೂವ್ ಮಾಡಿ ದೇ ಆರ್ ಗಿವನ್ 3 ಚಾರ್ಜ್ ಶೀಟನ್ನು ಇಲ್ಲಿ ಪುನಃ ಹೇಳ್ತೀನಿ. ಅಕ್ಯೂಸ್ ನಂಬರ್ ಬೇರೆ ಉಳಿದವರದು ಚಾರ್ಜ್ ಶೀಟ್ ಆಲ್ರೆಡಿ ಕೋರ್ಟ್ಗೆ ಸಬ್ಮಿಟ್ ಆಗಿದೆ. ದೇ ಆರ್ ವೆಯ್ಟಿಂಗ್ ಫಾರ್ CC ನಂಬರ್. ಯಾಕೆ ವೆಯ್ಟ್ ಮಾಡ್ತಾ ಇದ್ದಾರೆ ಅಂದರೆ ಇವರು ಅಕ್ಯೂಸ್ಡ್ ಕುಮಾರಸ್ವಾಮಿ 2 1 ಇದ್ದಾಗಿದೆ, 3 ಇದ್ದಾಗಿದೆ, 4 1ಗೆ ಸ್ಯಾಂಕ್ಷನ್ ಬೇಕು. ಆಗ ಇವರು ಚೀಫ್ ಮಿನಿಸ್ಟರ್ ಆಗಿದ್ದರು ಅಂತ 21/11/2023ಗೆ ಲೋಕಾಯುಕ್ತದವರು ಕುಮಾರಸ್ವಾಮಿ ಒಬ್ಬರು 420, 465, 468, 409 ಅಂತ ಹಾಕ್ತಾರೆ. ಆ್ಯಂಡ್ ಆ ಫೈಲ್ ಮೂವ್ಮೆಂಟ್ ಆಗಲ್ಲ.